ಇದು ಕಳಸಾ ಬಂಡೂರು ಇದು 40 ಟಿ.ಎಂ.ಸಿ ನೀರು ಬೇಕಿಲ್ಲ. ಜನಸಂಖ್ಯೆ ವರ್ಷ ಹೆಚ್ಚಾಗ್ತಾ ಇದೆ, ಬೆಳೀತಾ ಇದೆ, ನೀರಿನ ಅವಶ್ಯಕತೆ ಇರ್ತದೆ. ಹಾಗೆ ನಾವು ಕುಡಿಯೋ ನೀರಿಗೆಪ್ಪ ನಾವೇನು ಅದಕ್ಕೂ ಬಳಸೋದಿಲ್ಲ ಅದನ್ನು ಅಂತ ನಾವು ಹೇಳಿದ್ರು ನಮ್ಮ ಗೋವಾ ಮಿತ್ರರನ್ರಿ ಅಥವಾ ಸಹೋದರರಲ್ಲಿ ಕೇಳ್ತಾ ಇಲ್ಲ. ಯಾಕಂತಿದೆ ನಮ್ಮ ಹಕ್ಕು ನಾವು ತೊಗೋತಾ ಇದ್ದೀವಿ, ನಮಗಾಗಿ ನಾವು ಮಾಡ್ತಾಯಿದ್ದೀವಿ, ಅದಕ್ಕಾಗಿ ನಾವು ಕೆನಾಲ್ಗಳು ಮಾಡ್ಕೊಳ್ತಾ ಇದ್ದೀವಿ. ನೀವೇ ತಿಳಿಯೋರು ಯಾರ ಅಂತ ತಿಳಿದಕ್ಕೆ ನಿಮ್ಗೇನು ಹಕ್ಕದ ಅಂಥೇಳಿ ನಮ್ಮ ಏನಪ್ಪ ಅಂದ್ರೆ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಕೇಳ್ತಾ ಇದ್ದಾರೆ ಸಾವಂತ್ ಅವ್ರನ್ನ. ಯಾಕಪ್ಪ ಅಂದ್ರೆ ಈಗಾಗಲೇ ಹಿಂದಿದ್ದು ಆಗೇನಂತೇಳಿ ಬೊಮ್ಮಾಯಿಯವರು ಸರ್ಕಾರದಾಗ ಘೋಷಣೆ ಮಾಡ್ಕೊಂಡಿದ್ದು. ಅದೇ ಪ್ರಹ್ಲಾದ್ ಜೋಶಿನೂ ಇದ್ದರು, ಆಯ್ತು ರೀ ಮಹದಾಯ ಮುಗೀತು ಅಂತ ಸಂಭ್ರಮಾಚರಣೆ ಮಾಡಿದ್ರು ಹುಬ್ಳಿಲಿ. ನಾವು ನೋಡಿದ್ವಿ ಅವನು. ಅದು ಆದ್ಮೇಲೆ ಮತ್ತೆ ಯಾಕೆ ತಕರಾರಿದು? ಕೇಂದ್ರ ಯಾಕೆ ಬಿಡೋದಿಲ್ಲ ನಮಗೆ? ಕೇಂದ್ರದ ಕರ್ತವ್ಯನ ಹಕ್ಕಿನ ಇವತ್ತು ಅನಿವಾರ್ಯ ಕೇಳೋ ಪ್ರಸಂಗ ಬಂದದ. ಜೊತೆಗೆ ಗೋವಾದಲ್ಲೇ ಒಂದೇ ಒಂದು ಸೀಟ್ ಅದ BJPದು. ಆ ಒಬ್ಬ ಸಂಸದನಿಗಾಗಿ ಇಡೀ ಕರ್ನಾಟಕ ಕಳ್ಕೊತೀರಿ ನೀವು ಅಂತ ಕೇಳ್ತಾ ಇದ್ದಾರೆ ನಮ್ಮ ಈ ಡಿ.ಕೆ.ಶಿ. ಅವರು. ಹುಷಾರಪ್ಪ ಕಳ್ಕೊಬೇಡ್ರಮ್ಮಣ್ಣ, ಬ್ಯಾಡದು. ಒಬ್ಬರೇ ಇದ್ದಾರೆ, ನಾವು ಎಷ್ಟಿದ್ದೀವಿ? ನಾವು 9, ಅದೊಂದು 19, 22 ಮಂದಿ ಇದ್ದೀವಿ ನಾವು. ಅದೇ ಕಾಲಕ್ಕೆ 12 ಮಂದಿ ನಾವು ರಾಜ್ಯಸಭಾ ಸದಸ್ಯರು ಇದ್ದೀವಿ ಅನ್ನೋ ಮಾತು ನೆನಪಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಮಹದಾಯಿ ಯೋಜನೆ ಅಥವಾ ಕಳಸಾ ಬಂಡೂರಿ ಯೋಜನೆ ಇವೆರಡೂ ಬಹಳ ನಮಗೆ ಅವಶ್ಯಕ ರೀ. ಅದನ್ನು ನೀವು ಎಷ್ಟು ತಡಿತೀರಿ ಅಷ್ಟು ನಾವು ಇನ್ನು ಅನಿವಾರ್ಯವಾಗಿ ಎಲ್ಲಿ 2 ದೇಶ ಮಧ್ಯೆ ನಡೆದಂಗೆ ನಡೀತದೆ ಏನೋ ಅನ್ನೋ ಥರ ಭಯ ಅನ್ನಿಸ್ತದೆ.